ಹಾಯ್ ಗುಡ್ ಮಾರ್ನಿಂಗ್. ಇವತ್ತಿನ ರೆಸಿಪಿ ಈರುಳ್ಳಿ ದೋಸೆ. ಒಂದು ಸಲ ಈ ಥರ ದೋಸೆ ಟ್ರೈ ಮಾಡಿರಿ, ಸೂಪರಾಗಿರ್ತೈತೆ. ಅದಕ್ಕೆ ಏನೇನು ಹಾಕೋದು ಅಂತ ನೋಡೋಣ ಬರ್ರಿ. ನಮ್ಮ ಚಾನಲ್ ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ, ನಾನಿವಾಗ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ 2, ಸಬ್ಬಾಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡು ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಬೇಕು. ನೋಡಿರಿ, ಈರುಳ್ಳಿ ಸಣ್ಣ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ರಿ. ಕ್ಯಾರೆಟ್ ತೊಗೊಂಡಿದ್ದೀನಿ. ನೋಡಿರಿ, ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಳ್ರಿ. ಆದಷ್ಟು ಎಷ್ಟು ಸಣ್ಣ ಕಟ್ ಮಾಡ್ಕೊತೀವಿ ಅಷ್ಟು ಸಣ್ಣಕ್ಕೆ ಬೇಕಾದ್ರೆ ಕಟ್ ಮಾಡ್ಕೊಳ್ರಿ. ನೋಡಿರಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ರಿ. ಒಂದು ಸಲ ಈ ಥರ ನೀವು ದೋಸೆ ಮಾಡ್ಕೊಂಡು ತಿಂದರೆ ಸೂಪರಾಗಿರ್ತೈತೆ. ಒಂದು ಸಲ ನೀವು ಟ್ರೈ ಮಾಡಿರಿ. ಮಕ್ಕಳಂತೂ ತುಂಬ ಇಷ್ಟಪಡೋದು ದೋಸೆನೇ. ದೋಸೆ ಅಂದರೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ. ಆಲ್ಮೋಸ್ಟು ಮಕ್ಕಳು ಇಷ್ಟಪಡೋದು. ಅದರಲ್ಲೇ ವೆರೈಟಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಇದೊಂದು ಸಲ ಟ್ರೈ ಮಾಡಿರಿ. ಮಕ್ಕಳು ಇವಾಗ ಕ್ಯಾರೆಟು, ಸೊಪ್ಪುಗಳು ಅವೆಲ್ಲ ಜಾಸ್ತಿ ತಿನ್ನೋಕೆ ಇಷ್ಟಪಡಲ್ಲ. ಈ ಥರ ಒಂದು ಸಲ ಮಾಡಿಕೊಡಿ, ತಿಂತಾರೆ. ನೋಡಿ, ಕ್ಯಾರೆಟ್ ತೊಗೊಂಡಿದ್ದೀನಿ. 2 ಕ್ಯಾರೆಟ್ ತೊಗೊಂಡು ಹಿಂದೆ ಮುಂದೆ ಎಲ್ಲ ಕಟ್ ಮಾಡ್ಕೊಂಡು ಸಿಪ್ಪೆ ತೆಗ್ದಿಕ್ಕೊಂಡಿದ್ದೀನಿ. ಇವಾಗ ಅದನ್ನು ಚಿಕ್ಕದಾಗ ಕಟ್ ಮಾಡ್ಕೊಂಡು ಇಕ್ಕೊಬೇಕು. ತುರಿದಿಕ್ಕೊತಾ ಇದ್ದೀನಿ. ಈರುಳ್ಳಿ ನಾನು ಆಲ್ರೆಡಿ ಕಟ್ ಮಾಡಿಕೊಂಡಿದ್ದೀನಿ. ಕ್ಯಾರೆಟ್ನ ಚಿಕ್ಕದಾಗ ತುರಿದಿಕ್ಕೊತಾ ಇದ್ದೀನಿ. 2 ಕ್ಯಾರೆಟ್ ತೊಗೊಂಡು ಸಣ್ಣದಾಗಿ ತುರಿದಿಕ್ಕೊಳ್ರಿ. ಮಕ್ಕಳು ಕ್ಯಾರೆಟು, ಈ ಸಬ್ಬಾಸಿ ಸೊಪ್ಪು ತಿನ್ನೋದೇ ಇಲ್ಲ. ಈ ಥರ ಮಾಡಿಕೊಡ್ರಿ, ಸೂಪರಾಗಿರ್ತೈತೆ. ಮಕ್ಕಳು ತಿಂತಾರೆ. ಅದರಲ್ಲಿ ದೋಸೆ ಎಲ್ಲ ಹಾಕ್ಕೊಟ್ರೆ ಮಕ್ಕಳು ತಿಂತಾರೆ, ಚೆನ್ನಾಗಿರ್ತೈತೆ. ನೋಡಿ, ಚಿಕ್ಕದಾಗಿ ತುರಿದಿಕ್ಕೊಂಡಿದ್ದೀನಿ. ಚಿಕ್ಕದಾಗಿ ತುರಿದಿಕ್ಕೊಳ್ರಿ. ಆಶಾ ಗೌಡ ಕನ್ನಡ ಬ್ಲಾಗರ್ ಅಂತ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನೋಡಿರಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೆನೆ ಹಾಕಿದ್ದೀನಿ. ನೋಡಿರಿ, ಇವಾಗ ನಾನು ಅವಾಗೆ ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಆ ದೋಸೆ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ, ಚೆನ್ನಾಗಿರ್ತೈತೆ. ಇವಾಗ ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ತುರಿದಿಕ್ಕೊಂಡಿದ್ದೆ ನಾನು ಕ್ಯಾರೆಟ್ ತುರಿನ. ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ ಕೊತ್ತಂಬರಿ ಸೊಪ್ಪು. ಸಮಯ ಸಾಗುವ ಗತಿಯ ತಡೆಯುವ ಪರಿಯ ನಾ ಕಾಣೆನು, ಕಳೆವ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ರಿ ಎಲ್ಲಾನ. ನೋಡಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿಕೊಳ್ಳ್ರಿ ಕೊತ್ತಂಬರಿ ಸೊಪ್ಪನ್ನ. ಇವಾಗ ಅದೇ ಹಿಟ್ಟಿಗೆ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ. ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ, ಅಯ್ಯಯ್ಯಯ್ಯೋ ನಗ್ತವಳ, ಅಯ್ಯಯ್ಯಯ್ಯೋ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನಾನು ಅವಾಗೆ ದೋಸೆಗೆ ಹಾಕಿದ್ದೆ. ಇವಾಗ ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀವು ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ರಿ. ನಾನು ಹಸಿಮೆಣ್ಸಿಕಾಯಿ ಹಾಕ್ತಾಯಿಲ್ಲ. ಇಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ರಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಬೋದು ನೀವು. ಮಕ್ಕಳು ತಿಂತಾರಲ್ವ, ಬಾಯಿಗೆ ಸಿಗಬಾರ್ದು ಅಂತ ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ರಿ. ನೋಡಿರಿ, ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿರಿ ಅದನ್ನು. ನಾನಿಲ್ಲಿ ಇವಾಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು
ಇವಾಗ ನಾನು ಸ್ವಲ್ಪ ಸಬ್ಬಾಕ್ಸಿ ಸೊಪ್ಪು ತಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳ್ರಿ. ಅದನ್ನು ಇವಾಗ ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ರಿ. ಆದಷ್ಟು ನೀವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀರ ಅಷ್ಟು ಚೆನ್ನಾಗಿರ್ತೈತಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀವು ಮಿಕ್ಸ್ ಮಾಡಿ ಈ ಕಡೆ ಆಲ್ರೆಡಿ ನಾನು ಅವಾಗೆ ಒಂದು ತವ ಕಾಯಕ್ಕೆ ಇಕ್ಕಿದ್ದೆ ನೋಡಿರಿ. ಆಲ್ರೆಡಿ ಅದು ಬಿಸಿಯಾಗಿದೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು, ನೀವು ಆ ಎಣ್ಣೆ ಹಾಕ್ತಿರೋ ಆ ಎಣ್ಣೆ ಹಾಕಿ ಅರ್ಧ ಈರುಳ್ಳಿ ಕಟ್ ಮಾಡಿ ಚೆನ್ನಾಗಿ ಉಜ್ರಿ. ದೋಸೆ ಕಿತ್ತೋಗಲ್ಲ ನೋಡಿರಿ. ಇವಾಗ ಫುಲ್ಲು ಆಯಿಲೆಲ್ಲ ಪ್ಯಾನಿಗೆ ಹಾಕಿ ಈರುಳ್ಳಿ ಜೊತೆ ಉಜ್ಜಬೇಕು ನೋಡಿ. ನಾನು ಇಲ್ಲಿ ಫುಲ್ಲು ಉಜ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಉಜ್ತೀರೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಒಂದಿಷ್ಟು ದೋಸೆ ಕಿತ್ತೋಗೋದಾಗಲಿ ಇಲ್ಲ ಏನನ್ನಾಗಲಿ ಏನೂ ಆಗಲ್ಲ ಅದಕ್ಕೆ ನೋಡಿ. ನಾನು ಇವಾಗ ಚೆನ್ನಾಗಿ ಉಜ್ಕೊಂಡೆ. ನೀಟಾಗಿ ಉಜ್ಕೊಳ್ರಿ. ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ಅದು 1 ಸೆಕೆಂಡ್ ಚೆನ್ನಾಗಿ ಬಿಡಬೇಕು. ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ತವ. ಅದು ಬಿಸಿ ಆಗೋಷ್ಟೊತ್ತಿಗೆ ಇಲ್ಲಿ ಎಣ್ಣೆ ಉಜ್ಜಿಬಿಟ್ಟಿದ್ನಲ್ಲ, ಇವಾಗ ಬಿಸಿ ಆಯಿತು ನೋಡಿರಿ. ಆಲ್ರೆಡಿ ಹೊಗೆ ಬರ್ತೈತೆ, ಕಾಣಿಸ್ತೈತೆ ಅಂದ್ಕೊತೀನಿ ನೋಡಿ. ಇವಾಗ ಸ್ವಲ್ಪ ನೀರು ಚಿಮ್ಕೋಸಿ, ಇವಾಗ ಚಿಕ್ಕದಾಗ ಬೇಕಾದ್ರೆ ಚಿಕ್ಕದಾಗ, ದೊಡ್ಡದಾಗ ಬೇಕಾದ್ರೆ ದೊಡ್ಡದಾಗ ನೀವು ದೋಸೆ ಹಾಕ್ಕೊಳ್ರಿ. ಇವಾಗ ಅವಾಗೆ ಮಿಕ್ಸ್ ಮಾಡಿಕೊಂಡಿದ್ನಲ್ಲ, ಇವಾಗ ನಾನು ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ದೊಡ್ಡದಾಗ ಬೇಕು ಅಂದರೆ ದೊಡ್ಡದಾಗ ಹಾಕ್ಕೊಳ್ರಿ. ನಾನಿಲ್ಲಿ ದೊಡ್ಡದಾಗ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ಮಕ್ಳಿಗೆ ಮಾಡಬೇಕು ಅಂದರೆ ನೀವು ಚಿಕ್ಕ ಚಿಕ್ಕದಾಗ ಹಾಕೊಳ್ರಿ. ಮಕ್ಕಳಿಗೆ ಇಲ್ಲ ಡಿಸೈನ್ ಬರ್ಕೊಟ್ರು ತಿಂತಾರೆ ಅದರಲ್ಲಿ, ಇಲ್ಲ ಚಿಕ್ಕ ಚಿಕ್ಕದಾಗ ಬರೆದ್ರೆ ತಿಂತಾರೆ ನೋಡಿರಿ. ದೊಡ್ಡವ್ರಿಗಾದರೆ ಆ ಥರ ಡಿಸೈನ್ ಎಲ್ಲ ಬರೆಯೋಕ್ಕಾಗಲ್ವಲ್ಲ, ಹಾಗಾಗಿ ಚಿಕ್ಕವ್ರಿಗೂ ಆ ಥರನೂ ಇದು ತೋರಿಸ್ತೀನಿ ನೋಡಿರಿ ಒಂದು ಸಲ. ಇದು ನೋಡಿರಿ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ತಿರ್ವಾಕೊತಾ ಇದ್ದೀನಿ ನೋಡಿರಿ. ಒಂದಿಷ್ಟು ಕಿತ್ತೋಗೋದಾಗಲಿ ಪ್ಯಾನ್ ಗಂಟೋದಾಗಲಿ ಏನೂ ಆಗೋಲ್ಲ ನೋಡಿರಿ. ಯಾವ ಥರ ಎದ್ದು ಬರ್ತೈತೆ ಅಂತ. ನೀವು ಈರುಳ್ಳಿ ಉಜ್ಜಿದ್ರೆ ಒಂಚೂರು ಅಂಟ್ಕೊಳೋದಾಗಲಿ ಕಿತ್ತೋಗೋದಾಗಲಿ ಏನೂ ಮಾಡಲ್ಲ ನೋಡಿರಿ. ಇವಾಗ ತಿರ್ವಾ ಹಾಕ್ಕೊಂಡಿದ್ದೀನಿ. ನೀವು ತಿರ್ವಾ ಹಾಕ್ಕೊಳ್ರಿ ಅದನ್ನು ನೋಡಿರಿ. ಇವಾಗ ಇದು 2 ಸೈಡ್ ಆಗಿದೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ರಿ, ಚೆನ್ನಾಗಿರ್ತೈತೆ ನೋಡಿರಿ. ಇವಾಗ ಆಗಿದೆ. ಇನ್ನೊಂದು ಅದೇ ಥರ ಉಯ್ದು ತೋರಿಸ್ತೀನಿ ನಾನು ಯಾವ ಥರ ಆಗಿದೆ ಅಂತ. ಸೂಪರಾಗಿರ್ತೈತೆ. ಒಂದು ಸಲ ನೀವು ಮನೆಗೆ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ. ನೀವು ಅದಕ್ಕೆ ಯಾಕೆ ಮಿಕ್ಸ್ ಮಾಡೋದು ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಮೇಲೆ ಉದುರಿಸಿದ್ರು ಚೆನ್ನಾಗಿರ್ತೈತೆ. ನಾನು ಇದೇ ಹಾಕಿ ಎಲ್ಲ ಹಿಟ್ಟಿಗೆ ಕಲಸಿಕ್ಕಿದ್ದೀನಿ. ನೀವು ಬೇಕು ಅಂದರೆ ಮೇಲೆ ಉದುರಿಸ್ಕೊಂಡು ಸಹ ತಿನ್ಬೋದು, ಅದು ಚೆನ್ನಾಗಿರ್ತೈತೆ. ಅದು ತುಂಬ ಟೇಸ್ಟ್ ಚೆನ್ನಾಗಿರ್ತೈತೆ. ನಾನು ಇದೇ ಥರ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಅದೇ ಥರ ಮಾಡ್ಕೊಳ್ರಿ. ನಾನು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ದು ನೋಡಿರಿ. ಇವಾಗ ದೋಸೆ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಎಷ್ಟು ಸಾಫ್ಟಾಗಿದೆ ಅಂದರೆ ಅದು ಮುರಿದ್ರೂ ಮುರಿದೋಗಲ್ಲ ನೋಡಿರಿ. ಅದೇ ದೋಸೆ ರೆಸಿಪಿನ ನಾನು ಆಲ್ರೆಡಿ ನನ್ನ ಅಕೌಂಟಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ರಿ ನೋಡಿರಿ. ಇವಾಗ ಮಕ್ಳಿಗೆ ಯಾವ ಥರ ಉಯ್ಯೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಚಿಕ್ಕದಾಗ ಪುಟ್ಟದಾಗ ಉಯ್ಯಿರಿ. ಮಕ್ಳಿಗೆ ತುಂಬ ಇಷ್ಟ ಆಗ್ತೈತೆ. 2 ತಿನ್ನೋರು 4 ತಿಂತಾರೆ ನೋಡಿರಿ. ಚಿಕ್ಕದಾಗ ಉಯ್ಯಿರಿ. ಮಕ್ಳಿಗೆ ತುಂಬ ಇಷ್ಟ ಆಗ್ತೈತೆ. ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ಇಷ್ಟ ಆಗ್ತೈತೆ. ಈ ಥರ ಪುಟ್ಟ ದೋಸೆ ಉಯ್ಕೊಟ್ರೆ ಚೆನ್ನಾಗಿರ್ತೈತೆ. ನೀವು ಇದ್ರ ಮೇಲೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇಕ್ಕಿ ಮಾಡಿದ್ರೂ ಚೆನ್ನಾಗಿರ್ತೈತೆ. ಇಲ್ಲ ಇದೇ ಥರ ಕಲಸಿ ಉಯ್ದ್ರೂ ಚೆನ್ನಾಗಿರ್ತೈತೆ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಉಯ್ಕೊಳ್ರಿ ದೋಸೆಯನ್ನು. ಒಂದು ಸಲ ಈ ಥರ ಮಾಡಿರಿ, ತುಂಬ ಚೆನ್ನಾಗಿರ್ತೈತೆ ನೋಡಿರಿ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ತಿರ್ವಾ ಹಾಕ್ಕೊಳ್ರಿ. ಅದನ್ನು ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಹಾಕ್ತಾಯಿದ್ದೀನಿ ನೋಡಿರಿ. ಆಗಿದೆ ಆಲ್ರೆಡಿ. ಇನ್ನೊಂದು ಸೈಡ್ ತಿರ್ವಾ ಹಾಕ್ತಾಯಿದ್ದೀನಿ. ಒಂಚೂರು ನೋಡಿರಿ ಎಲ್ಲೂ ಕಿತ್ತೋಗೋದಾಗಲಿ ಏನೂ ಆಗಿಲ್ಲ. ಸೂಪರಾಗಿ ಬರ್ತೈತೆ. ಒಂದು ಸಲ ಟ್ರೈ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.
ಥ್ಯಾಂಕ್ ಯು. ನಾಳೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಬಾಯ್.